ಓಂ ಶಾಂತಿ. ಮುರಳಿಯ ದಿನಾಂಕ 13/10/2024. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 11/3/2002. विशेषताएं परमात्मा देन है, इन्हें विश्व सेवा में अर्पण करो. ವಿಶೇಷತೆಗಳು ಅಂದರೆ ಪರಮಾತ್ಮ ಕೊಟ್ಟ ಕೊಡುಗೆಯಾಗಿದೆ. ಇದನ್ನು ವಿಶ್ವ ಸೇವೆಗಾಗಿ ಅರ್ಪಣೆ ಮಾಡಿರಿ. आज ग्रेट ग्रेट ग्रैंडफादर ब्रह्मा बाप और शिव बाप अपने विश्व के चारों ओर के श्रेष्ठ भाग्यवान ब्राह्मण कुल को बहुत बहुत अरब खरब बार दिव्य अलौकिक जन्म की मुबारक दे रहे हैं. ಈ ದಿನ ವಿಶ್ವಕ್ಕೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಅಜ್ಜ ಮುತ್ತಜ್ಜ ಆಗಿರುವಂತಹ ಆದಿದೇವ ಬ್ರಹ್ಮ ಬಾಬಾ ಮತ್ತು ವಿಶ್ವಪಿತ ಶಿವತಂದೆ, ವಿಶ್ವದ 4 ಕಡೆಯ ಶ್ರೇಷ್ಠ ಭಾಗ್ಯಶಾಲಿ ಬ್ರಾಹ್ಮಣ ಕುಲದ ಆತ್ಮರನ್ನು ನೋಡ್ತಾ ಇದ್ದಾರೆ ಮತ್ತು ಪದಮದಷ್ಟು ದಿವ್ಯ ಅಲೌಕಿಕ ಜನ್ಮದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. साथ साथ अति स्नेह के दिल के प्यार के रूहानी पुष्पों से जन्म की बधाई दे रहे. ಜೊತೆ ಜೊತೆಗೆ ಅತಿ ಸ್ನೇಹದಿಂದ, ಹೃದಯದ ಪ್ರೀತಿಯಿಂದ ಆತ್ಮಿಕ ಪುಷ್ಪಗಳನ್ನು ಹಾಕುತ್ತಾ ಮಕ್ಕಳ ಜನ್ಮದಿನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. हर एक ब्राह्मण आत्मा की विशेषता देख देख हर्षित हो रहे हैं. दिल ही दिल में गीत गा रहे हैं, वाह बच्चे वाह. ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡಿ ಬಾಪ್ ದಾದಾರವರು ಹರ್ಷಿತ ಆಗ್ತಿದ್ದಾರೆ ಮತ್ತು ಮನಸ್ಸಿನಿಂದ ಹಾಡನ್ನು ಹೇಳ್ತಾ ಇದ್ದಾರೆ. ವಾಹ ತಂದೆ ವಾಹ ಅಂತೆ. आज के दिन अमृत वेले से सभी के दिल में यही खुशी की लहरें दिखाई दे रही है. वाह बाप का और हमारा अलौकिक जन्म. ಈ ದಿನ ಅಮೃತ ವೇಳೆಯಿಂದ ಎಲ್ಲರ ಹೃದಯದಲ್ಲಿ ಖುಷಿಯ ಅಲೆಗಳು ಹೇಳ್ತಾ ಇವೆ. ಎಲ್ಲರೂ ಖುಷಿಯಿಂದ ಹಾಡ್ತಾ ಇದ್ದಾರೆ, ವಾಹ ನನ್ನ ತಂದೆ ಹಾಗೂ ವಾಹ ನನ್ನ ಅಲೌಕಿಕ ಜನ್ಮ ವಾಹ ಅಂಥೇಳಿ. बाप भी सभी बच्चों की अमृत वेले से बधाइयों की मालाएं देख देख खुश हो रहे. ಬಾಬೋರು ಸಹ ಅಮೃತ ವೇಳೆಯಿಂದ ಮಕ್ಕಳು ಅರ್ಪಿಸುವ ಅಭಿನಂದನೆಗಳ ಮಾಲೆಗಳನ್ನು ನೋಡಿ ಖುಷಿ ಆಗ್ತಾ ಇದ್ದಾರೆ. ಯಹ बर्थडे सारे कल्प में इस संगम युग में ही मनाते. ಈ ಒಂದು ಜನ್ಮದಿನ ಇಡೀ ಸಂಗಮ ಯುಗದಲ್ಲಿ ಕೇವಲ ಒಂದು ಸಲ ಮಾತ್ರ ಆಚರಿಸ್ತಾರೆ. ಈ ಒಂದು ಜನ್ಮದಿನ ಇಡೀ ಕಲ್ಪದಲ್ಲಿ ಒಂದು ಸಲ ಮಾತ್ರ ಸಂಗಮ ಯುಗದಲ್ಲಿ ಆಚರಿಸ್ತಾರೆ. सतयुग में भी ऐसा अलौकिक जन्मदिन नहीं मनाएंगे. ಸತ್ಯಯುಗದಲ್ಲೂ ಕೂಡ ಇಂತಹ ಒಂದು ಅಲೌಕಿಕ ಜನ್ಮದಿನವನ್ನು ಯಾರೂ ಆಚರಿಸೋದಿಲ್ಲ. वहाँ भी ऐसा विचित्र जन्मदिन नहीं होगा.
ಅಲ್ಲಿಯೂ ಸಹ ಇಂತಹ ವಿಚಿತ್ರ ಜನ್ಮದಿನ ಯಾರ್ದೂ ಇರೋದಿಲ್ಲ. जो बाप और बच्चों का एक ही साथ जन्म हो. ತಂದೆ ಮಕ್ಕಳ ಹುಟ್ಟುಹಬ್ಬ ಒಂದೇ ದಿನ ಒಂದೇ ಸಮಯದಲ್ಲಿ ಆಚರಿಸುವಂತಹ ವಿಚಿತ್ರ ಜನ್ಮದಿನ ಕಲ್ಪದಲ್ಲಿ ಸಂಗಮ ಯುಗ ಬಿಟ್ಟರೆ ಯಾವ ಯುಗದಲ್ಲೂ ಸಹ ಆಚರಿಸೋದಿಲ್ಲ. ಅಬ್ ತಕ್ ಸುನಾ कि बाप और बच्चे का जन्मदिन एक दिन हुआ, ऐसा सुना है क्या? ಕೇಳ್ತಾ ಇದ್ದಾರೆ ಬಾಬಾ. ತಂದೆ ಮಗ ಒಂದೇ ದಿನ ಹುಟ್ಟಿದ್ದನ್ನು ಎಂದಾದರೂ ಕೇಳಿದ್ದೀರೇನು? लेकिन आज का दिन आप बच्चों का और बाप दादा का जन्मदिन एक ही मना रहे. ಆದರೆ ಈ ದಿನ ಮಾತ್ರ ತಂದೆ ಮಕ್ಕಳ ಜನ್ಮದಿನವನ್ನು ಒಟ್ಟಿಗೆ ಆಚರಿಸ್ತಾ ಇದ್ದೀರಿ. ಇದು ಶಿವರಾತ್ರಿಯ ಸಮಯದಲ್ಲಿ ಶಿವರಾತ್ರಿ ಎಂದು ಬಾಬಾ ನುಡಿಸಿದ ಮುರಳಿ. ಸೊ ಶಿವರಾತ್ರಿ ಅಂದರೆ ಶಿವತಂದೆಯ ಜನ್ಮದಿನವೂ ಹೌದು, ಜೊತೆಗೆ ಮಕ್ಕಳ ಜನ್ಮದಿನವೂ ಹೌದು. तो वाह वाह के गीत गा रहे होना. ಹಾಗಾದರೆ ತಾವೆಲ್ಲರೂ ವಾಹ ವಾಹದ ಹಾಡನ್ನು ಹಾಡ್ತಾ ಇದ್ದೀರಿ ತಾನೆ. आज बाप दादा अमृत वेले एक माला बना रहे थे. कौन सी माला? 108 की फाइनल माला नहीं बना रहे थे, जो आप सोचो हमारा नाम था, हमारा नाम था. लेकिन आज आदि से स्थापना के समय से अब विनाश के समीप समय तक कौन से बच्चे अमर भव के वरदानी रहे हैं, उन्हों की माला बना रहे थे. ಈ ದಿನ ಬಾಪ್ ದಾದಾರವರು ಅಮೃತ ವೇಳೆಯಲ್ಲಿ ಒಂದು ಮಾಲೆಯನ್ನು ತಯಾರು ಮಾಡ್ತಿದ್ರು. ಅದು 108ರ ಮಾಲೆ ಅಲ್ಲ. ಅದು 108ರ ಮಾಲೆ ಇರಬಹುದು, ಅದರಲ್ಲಿ ನನ್ನ ಹೆಸರು ಎಲ್ಲಿದೆ ಅಂತ ಯೋಚನೆ ಮಾಡಬೇಡಿ. ಆದರೆ ಈ ದಿನ ಬಾಬಾ ಯಾವ ಮಾಲೆಯನ್ನು ತಯಾರು ಮಾಡ್ತಿದ್ರು ಅಂದರೆ, ಯಜ್ಞದ ಸ್ಥಾಪನೆಯ ಆದಿಯಿಂದ ಇಂದಿನವರೆಗೂ ಯಾವ ಮಕ್ಕಳು ಅಮರಭವದ ವರದಾನಿ ಮಕ್ಕಳಾಗಿ ತಂದೆಯ ಮಕ್ಕಳಾಗಿಯೇ ಉಳ್ಕೊಂಡಿದ್ದಾರೆ ಅಂತ ಬಾಬೋರು ನೋಡ್ತಾ ಇದ್ದಾರೆ. ಉನ್ನೋಂಕಿ ಮಾಲಾ ಬನಾ ರಹೆ ಥೆ. ಯಹ ಡ್ರಾಮಾ ಅನುಸಾರ उन आत्माओं को ऊंचे ते ऊंचे भगवन के साथ सर्व चरित्र देखने सुनने का श्रेष्ठ पार्ट है, लेकिन वह कितने थोड़े. आप सबका भी पार्ट है क्यों? ಬಾಬಾ ಹೇಳ್ತಿದ್ದಾರೆ, ನಾಟಕದ ಅನುಸಾರವಾಗಿ ಯಜ್ಞದ ಆದಿಯಿಂದ ಬಂದಂಥ ಮಕ್ಕಳು ಸರ್ವಶ್ರೇಷ್ಠ ಭಗವಂತನ ಸಾಕಾರ ಚರಿತ್ರೆಯನ್ನು ನೋಡಿದ್ದಾರೆ, ಸಾಕಾರ ಮುರಳಿಯನ್ನು ಕೇಳಿದ್ದಾರೆ, ಸಾಕಾರ ತಂದೆಯಿಂದ ಪಾಲನೆಯನ್ನು ಪಡೆದಿದ್ದಾರೆ. ಅಂತಹ ಒಂದು ಶ್ರೇಷ್ಠ ಭಾಗ್ಯ, ಶ್ರೇಷ್ಠ ಪಾತ್ರ ಬಹಳ ಕಡಿಮೆ ಜನಕ್ಕೆ ಸಿಕ್ಕಿದೆ. आप सबका भी पार्ट है क्यों? बाप दादा ब्राह्मण वंशावली बना रहे हैं, इसलिए विश्व के हिसाब से जो भी ब्राह्मण आत्माएं है वह बहुत बहुत ಭಾಗ್ಯವಾನ್ है. ಯಜ್ಞದ ಆದಿಯಿಂದ ಇರ್ತಕ್ಕಂಥ ಮಕ್ಕಳ ಭಾಗ್ಯನೂ ಶ್ರೇಷ್ಠವಾಗಿದೆ, ಜೊತೆಗೆ ನಿಮ್ಮ ಭಾಗ್ಯವೂ ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ ಬಾ. ಯಾಕೆ ಅಂದರೆ ನೀವೆಲ್ಲರೂ ಸಹ ಬ್ರಾಹ್ಮಣ ಮುಖ ವಂಶಾವಳಿ ಆಗಿದ್ದೀರಿ. ವಿಶ್ವದ ಲೆಕ್ಕದಲ್ಲಿ ನೋಡಿದಾಗ
ಕೆಲವೇ ಕೆಲವು ಆತ್ಮರು ಪರಮಾತ್ಮನ ಮಕ್ಕಳಾಗಿದ್ದೀರಿ, ಸಂಗಮ ಯುಗದ ಬ್ರಾಹ್ಮಣ ಆಗಿದ್ದೀರಿ. ಆದ್ದರಿಂದ ತಾವೆಲ್ಲ ಮಕ್ಕಳು ಸಹ ಅತ್ಯಂತ ಭಾಗ್ಯಶಾಲಿಗಳು ಆಗಿದ್ದೀರಿ. क्योंकि कोटों में कोई की लाइन में और कोई में भी कोई, एक तरफ विश्व की कोटों आत्माएं, दूसरे तरफ आप हरेक ब्राह्मण एक हो. ಏಕೆಂದರೆ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಅಂತ ಯಾವ ಗಾಯನ ಇದೆ, ಅದರಲ್ಲಿ ತಾವಿದ್ದೀರಿ. ಒಂದು ಕಡೆ ತಾವು ವಿಶೇಷ ಮಕ್ಕಳು, ಆತ್ಮರು, ಇನ್ನೊಂದು ಕಡೆ ವಿಶ್ವದ ಕೋಟಿ ಕೋಟಿ आत्मरु. तो जन्मदिन पर बाप दादा हर एक बच्चे को, कोई कोई को नहीं, सभी बच्चों की जन्मपत्री देख हर एक की विशेषताओं की मालाएं गले में डाल रहे थे. ಆದ್ದರಿಂದ ಜನ್ಮದಿನದ ಪ್ರಯುಕ್ತ ಬಾಬೋರು ಎಲ್ಲ ಮಕ್ಕಳ ಜನ್ಮ ಪತ್ರಿಕೆಯನ್ನು ನೋಡಿ ಅವರವರ ವಿಶೇಷತೆಗಳ ಮಾಲೆಯನ್ನು ಅವರವರ ಕೊರಳಿಗೆ ಹಾಕ್ತಾ ಇದ್ದರು. ಆಪ್ ಸಭಿ ಚಾಹೆ ನಯೇ ಹೇ, ಚಾಹೆ ಆದಿ ಕೆ ಹೇ, ಚಾಹೆ ಮಧ್ಯ ಕೆ ಹೇ, ಲೇಕಿನ್ ವಿಶೇಷ ಹೇ ಔರ್ ವಿಶೇಷ रहेंगे ही. ತಾವೆಲ್ಲರೂ ಭಲೆ ಹೊಸ ಮಕ್ಕಳೇ ಇರಬಹುದು, ಭಲೆ ಆದಿಯಿಂದ ಬಂದಂಥ ಮಕ್ಕಳೇ ಇರಬಹುದು, ಭಲೆ ಮಧ್ಯದಿಂದ ಬಂದಂಥ ಮಕ್ಕಳೇ ಇರಬಹುದು. ಆದರೆ ತಾವೆಲ್ಲರೂ ವಿಶೇಷ ಆತ್ಮರು, ವಿಶೇಷ ಆಗಿಯೇ ಇರ್ತೀರಿ. ಸಾರಾ ಕಲ್ಪ ವಿಶೇಷ रहेंगे. ತಾವು ಇಡೀ ಕಲ್ಪದಲ್ಲಿನೂ ವಿಶೇಷ ಆತ್ಮರಾಗಿ ವಿಶೇಷ ಪಾತ್ರವನ್ನು ಮಾಡ್ತೀರಿ. ಸಾರಾ ಕಲ್ಪ ವಿಶ್ವ की सर्व आत्माओं की आप श्रेष्ठ आत्माओं के ऊपर महानता की नजर रहती. ಇಡೀ ಕಲ್ಪ ವಿಶ್ವದ ಎಲ್ಲ ಆತ್ಮರ ದೃಷ್ಟಿ ತಾವು ಶ್ರೇಷ್ಠ ಆತ್ಮರ ಮೇಲೆ ಸದಾ ಇರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. तो आप हर एक अपनी विशेषताओं को जानते हो? अगर हाँ तो एक हाथ उठाओ. ಹಾಗಾದರೆ ತಾವೆಲ್ಲರೂ ತಮ್ಮ ವಿಶೇಷತೆಗಳನ್ನು ತಿಳ್ಕೊಂಡಿದ್ದೀರಾ? ಒಂದು ವೇಳೆ ತಮ್ಮ ವಿಶೇಷತೆಯನ್ನು ತಾವು ತಿಳ್ಕೊಂಡಿದ್ದೇ ಆಗಿದ್ರೆ ಕೈ ಎತ್ತಿರಿ ಅಂತಾರೆ ಬಾಬಾ. बहुत अच्छा. उस विशेषताओं को क्या करते हो? जानते हो? बहुत अच्छा. मानते हो? बहुत अच्छा. लेकिन उन विशेषताओं को क्या करते हो? ನಿಮ್ಮ ವಿಶೇಷತೆಗಳ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಅದನ್ನು ಒಪ್ಪಿಕೊಂಡಿದ್ದೀರಿ. ಆದರೆ ಆ ವಿಶೇಷತೆಗಳನ್ನು ಏನು ಮಾಡ್ತೀರಿ? सेवा में लगाते हैं और ರೀತಿ से ಯೂಸ್ तो नहीं करते ना. ತಂದೆಯಿಂದ ನಿಮಗೆ ಸಿಕ್ಕಿರುವ ವಿಶೇಷತೆಗಳನ್ನು ನೀವು ಸೇವೆಗಾಗಿ ಬಳಸಬೇಕು ವಿನಃ ಬೇರೆ ರೀತಿಯಿಂದ ಬೇರೆ ಕಾರ್ಯಕ್ಕಾಗಿ ಆ ವಿಶೇಷತೆಗಳನ್ನು ಉಪಯೋಗಿಸಬಾರದು. यह विशेषताएं परमात्मा देन है. परमात्मा देन सदा विश्व सेवा में अर्पण करनी. ಈ ವಿಶೇಷತೆಗಳು ಅಂದರೆ ನಿಮಗೆ ಪರಮಾತ್ಮ ಕೊಟ್ಟಂತಹ ಕೊಡುಗೆ ಆಗಿದೆ. ಪರಮಾತ್ಮನ ಕೊಡುಗೆಯನ್ನು ವಿಶ್ವಸೇವೆಗಾಗಿಯೇ अर्पणे ಮಾಡಬೇಕು. विशेषताएं अगर नेगेटिव रूप में यूज़ किया तो अभिमान का रूप बन जाता है. ಈ ವಿಶೇಷತೆಗಳನ್ನು ನೀವು ನಕಾರಾತ್ಮಕವಾಗಿ ಉಪಯೋಗಿಸಿದ್ದರೆ ಅದು ಅಭಿಮಾನದ ರೂಪ ಆಗಿಬಿಡ್ತದೆ. क्योंकि ज्ञान में आने के बाद, ब्राह्मण जीवन में आने के बाद बाप द्वारा विशेषताएं बहुत प्राप्त होती है. क्योंकि बाप का बनने से
विशेषताओं के खजाने के अधिकारी बन जाते हो. ಆ ವಿಶೇಷತೆಯ ಬಗ್ಗೆ ನಿಮ್ಮಲ್ಲಿ ಅಭಿಮಾನ ಇರಬಾರದು. ಏಕೆ ಎಂದರೆ ಜ್ಞಾನದಲ್ಲಿ ಬಂದ ನಂತರ, ಬ್ರಾಹ್ಮಣ ಜೀವನದಲ್ಲಿ ಬಂದ ನಂತರ ತಂದೆಯಿಂದ ಇನ್ನೂ ಅನೇಕ ವಿಶೇಷತೆಗಳು ನಿಮಗೆ ಪ್ರಾಪ್ತಿಯಾಗಿರ್ತವೆ. ತಾವು ತಂದೆಯ ಮಗು ಆಗಿರುವ ಕಾರಣ ವಿಶೇಷತೆಗಳ ಖಜಾನೆಗೆ ಅಧಿಕಾರಿ ಆಗಿಬಿಡ್ತೀರಿ. ಏಕ್ ದೋ ವಿಶೇಷತಾಯೇ ನಹಿ, ಬಹುತ್ ವಿಶೇಷತಾಯೇ. ಲೌಕಿಕ ಜೀವನದಲ್ಲಿ ನಿಮ್ಮ ಹತ್ತಿರ 1-2 ವಿಶೇಷತೆಗಳು ಇದ್ದರೆ, ಅಲೌಕಿಕ ಜೀವನಕ್ಕೆ ಬಂದ ನಂತರ ಇನ್ನೂ ಅನೇಕ ವಿಶೇಷತೆಗಳು ನಿಮಗೆ ತಂದೆಯಿಂದ ಪ್ರಾಪ್ತಿಯಾಗ್ತವೆ. जो यादगार में भी आपकी विशेषताओं का वर्णन है 16 कला संपन्न, तो सिर्फ 16 नहीं, 16 माना ಸಂಪೂರ್ಣ. ಆದ್ದರಿಂದ ನಿಮ್ಮ ಸಂಪೂರ್ಣ ಸ್ವರೂಪ ಆಗಿರುವಂತಹ ದೇವತೆಗಳ ಗಾಯನದಲ್ಲಿ ನಿಮ್ಮ ವಿಶೇಷತೆಯ ವರ್ಣನೆ ಇದೆ. 16 ಕಲಾ ಸಂಪನ್ನರು ಅಂತ ಹೇಳಲಾಗ್ತದೆ. 16 ಕಲೆಗಳು ಅಂದರೆ ಕೇವಲ 16 ಸಂಖ್ಯೆ ಅಲ್ಲ. 16 ಕಲೆ ಎಂದರೆ ಸಂಪೂರ್ಣ ಸರ್ವಗುಣ ಸಂಪನ್ನರು ಅಂತ ಅರ್ಥ. ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿತಾ ಡೀಟೇಲ್. ಪ್ರತಿಯೊಂದು ಗುಣದಲ್ಲಿ 100% ಸಂಪನ್ನ ಆಗುವುದು. ಅದಕ್ಕೆ ಹೇಳಲಾಗ್ತದೆ 16 ಕಲಾ ಸಂಪೂರ್ಣ ಅಂತ. ಪ್ರತಿಯೊಂದು ಗುಣದ ಬಗ್ಗೆ ಬಹಳ ವಿಸ್ತಾರವಾದ ಜ್ಞಾನ ಇದೆ. ಸಂಪೂರ್ಣ ನಿರ್ವಿಕಾರಿತಾ का डिटेल कहने में आता है संपूर्ण निर्विकारी, लेकिन संपूर्ण में कई डिटेल है. ದೇವತೆಗಳ ವರ್ಣನದಲ್ಲಿ ಇನ್ನೊಂದು ಮಹಿಮೆ ಇದೆ, ಸಂಪೂರ್ಣ ನಿರ್ವಿಕಾರಿ ಅಂತ. ಸಂಪೂರ್ಣ ನಿರ್ವಿಕಾರಿ ಅಂದರೆ ಪ್ರತಿಯೊಂದು ವಿಕಾರವನ್ನು ಅಂಶಸಹಿತವಾಗಿ ಬಿಟ್ಟಿರುವಂಥವರು. ಸೊ ಸಂಪೂರ್ಣ ನಿರ್ವಿಕಾರಿ ಎಂಬ ಶಬ್ದಕ್ಕೂ ಬಹಳ ವಿಸ್ತೃತವಾದಂತಹ ಅರ್ಥ ಇದೆ, ವಿವರಣೆ ಇದೆ ಅಂತ ಹೇಳ್ತಾರೆ ಬಾಬಾ. ನಿರ್ವಿಕಾರಿ ಅಂದರೆ ಸಂಪೂರ್ಣ ನಿರ್ವಿಕಾರಿ ಅಂತಲೇ अर्थ. तो विशेषताएं बाप द्वारा हर ब्राह्मण को वर्षे में प्राप्त होती ही है. ಈ ಥರ ಸಂಗಮ ಯುಗದಲ್ಲಿ ವಿಶೇಷತೆಗಳು ಬಾಬವರಿಂದ ಎಲ್ಲ ಬ್ರಾಹ್ಮಣರಿಗೂ ಆಸ್ತಿಯ ರೂಪದಲ್ಲಿ ಪ್ರಾಪ್ತಿ ಆಗ್ತವೆ. लेकिन उन विशेषताओं को धारण करना और फिर सेवा में लगाना मेरी यह विशेषता है नहीं, ಪರಮಾತ್ಮ ದೇನೆ. ಆದರೆ ಆ ವಿಶೇಷತೆಗಳನ್ನು ನಾವು ಧಾರಣೆ ಮಾಡ್ಕೋಬೇಕು ಮತ್ತು ಸೇವೆಗಾಗಿ ಅದನ್ನು ಉಪಯೋಗಿಸಬೇಕು. ನನ್ನ ವಿಶೇಷತೆ ಅಂತ ಹೇಳ್ಕೋಬಾರ್ದು. ಆದರೆ ಅದು ಪರಮಾತ್ಮನ ಕೊಡುಗೆ, ಪರಮಾತ್ಮನ ಉಡುಗೊರೆ ಅಂತ ಹೇಳಬೇಕು. ಆ ಥರನೇ ತಿಳ್ಕೋಬೇಕು. परमात्मा देन समझने से विशेषता में परमात्मा शक्तियाँ भर जाती. ಅದು ಪರಮಾತ್ಮನ ಕೊಡುಗೆ ಅಂತ ತಿಳ್ಕೊಂಡಾಗ ಆ ಒಂದೊಂದು ವಿಶೇಷತೆಯಲ್ಲಿ ಪರಮಾತ್ಮನ ಶಕ್ತಿಗಳು ಭರ್ತಿ ಆಗ್ತವೆ, ಸಮಾವೇಶ ಆಗ್ತವೆ. ಮೇರಿ कहने से अभिमान और अपमान दोनों का सामना करना पड़ता है. ನನ್ನ ವಿಶೇಷತೆ ಅಂತ ಹೇಳಿದರೆ ಅಭಿಮಾನ ಮತ್ತು ಅಪಮಾನ ಎರಡನ್ನೂ ಸಹ ಎದುರಿಸಬೇಕಾಗ್ತದೆ. किसी भी प्रकार का अभिमान, चाहे ज्ञान का, चाहे योग का, चाहे सेवा का, चाहे बुद्धि का, चाहे कोई गुण का,
जिसमें भी अभिमान होगा उसकी निशानी है, उसको अपमान बहुत जल्दी ಫೀಲ್ ಹೋಗ. ಬಾಬಾ ಹೇಳ್ತಾರೆ, ಜ್ಞಾನಕ್ಕೆ ಬಂದ ನಂತರ ಒಂದು ವೇಳೆ ಜ್ಞಾನದ ಅಭಿಮಾನ, ಯೋಗದ ಅಭಿಮಾನ, ಸೇವೆಯ ಅಭಿಮಾನ, ನಿಮ್ಮ ಬುದ್ಧಿಯ ಅಭಿಮಾನ, ಗುಣದ ಅಭಿಮಾನ ನಿಮ್ಮಲ್ಲಿ ಬಂದರೆ ಅಭಿಮಾನದ ಗುರುತೇನೆಂದರೆ ಅವರಿಗೆ ಅಪಮಾನದ ಫೀಲಿಂಗ್ ಬಹಳ ಬೇಗ ಆಗ್ತದೆ. तो विशेष आत्माएं हो अर्थात परमात्मा देन के ಅಧಿಕಾರಿ हो. ತಾವೆಲ್ಲರೂ ವಿಶೇಷ ಆತ್ಮರು ಆಗಿದ್ದೀರಿ ಅಂದರೆ ಪರಮಾತ್ಮನ ಕೊಡುಗೆಯ ಅಧಿಕಾರಿ ಆಗಿದ್ದೀರಿ. आज आप सभी बाप दादा का बर्थडे मनाने आए हो ना, और बाप दादा आप सबका बर्थडे मनाने आए हैं. आप तो सिर्फ बाप दादा का बर्थडे मनाएंगे, लेकिन बाप दादा सारे ब्राह्मण कुल का बर्थडे मनाने आए हैं. चाहे देश में दूर बैठे हैं, चाहे विदेश के कोने में दूर में बैठे हैं, लेकिन जो भी ब्राह्मण आत्मा ब्राह्मण कुल की बन गई, उन सब का बर्थडे बाप दादा भी मना रहे, आप भी मना रहे. सबका मना रहे हो या सिर्फ यहाँ बैठने वालों का मना रहे हो? सभी याद है ना, सभी देख रहे हैं कि हमारा भी मना रहे हैं या नहीं. तो सबका बर्थडे मना रहे हैं. ಬಾಬಾ ಹೇಳ್ತಿದ್ದಾರೆ, ನೀವು ಬಾಪ್ ದಾದಾರವರ ಜನ್ಮದಿನವನ್ನು ಆಚರಿಸಲಿಕ್ಕೆ ಬಂದಿದ್ದೀರಿ, ಆದರೆ ನಾನು ಎಲ್ಲ ಮಕ್ಕಳ ಇಡೀ ಬ್ರಾಹ್ಮಣ ಕುಲದ ಜನ್ಮದಿನವನ್ನು ಆಚರಿಸಲಿಕ್ಕೆ ಬಂದಿದ್ದೀನಿ. ಕೇವಲ ಈ ಸಭೆಯಲ್ಲಿ ಕುಳಿತಿರುವಂತಹ ಮಕ್ಕಳ ಜನ್ಮದಿನ ಮಾತ್ರ ಅಲ್ಲ, ದೇಶ ವಿದೇಶದ ಮೂಲೆ ಮೂಲೆಯಲ್ಲಿ ಕುಳಿತಿರುವಂತಹ ಎಲ್ಲ ಮಕ್ಕಳ ಜನ್ಮದಿನವನ್ನು ನಾನು ಇವತ್ತು ಆಚರಿಸ್ತಾ ಇದ್ದೀನಿ. ತಾವೆಲ್ಲರೂ ಸಹ ಆಚರಿಸ್ತಾ ಇದ್ದೀರಿ ತಾನೆ. ಆದ್ದರಿಂದ ಸಬ್ಕೋ ಮುಬಾರಕ್ 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 ಹೋ. ಮನಾನಾ ಅರ್ಥಾತ್ ಉಮಂಗ್ ಉತ್ಸಾಹ ಮೇ ಆನ. ಆದ್ದರಿಂದ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳು. ಜನ್ಮದಿನವನ್ನು ಆಚರಿಸುವುದು ಅಂದರೆ ಉಲ್ಲಾಸ ಉತ್ಸಾಹದಲ್ಲಿ ಬರುವುದು. तो दिल में उत्साह है ना, वाह हमारा अलौकिक ಜನ್ಮದಿನ ವಾಹ. ಹಾಗಾದರೆ ತಮ್ಮ ಹೃದಯದಲ್ಲಿ ಉತ್ಸಾಹ ಇದೆ ತಾನೆ. ಉತ್ಸಾಹದಿಂದ ಹೇಳಿರಿ, ವಾಹ ನಮ್ಮ ಅಲೌಕಿಕ ಜನ್ಮದಿನ ವಾಹ ಅಂಥೇಳಿ. तो आज अमृत वेले से जन्मदिन का उत्साह उमंग सभी में बहुत बहुत रहा ना. बाप दादा ने कार्ड भी देखे, आप इन आँखों से देखते हो. बाप दादा तो सूक्ष्म में ही आपसे पहले ही देख लेते हैं, लेकिन बाप दादा ने देखा अपने दिल का उमंग दिखाने के लिए कितना उमंग उत्साह रखते हैं. आजकल तो ईमेल बहुत सस्ता है, तो ईमेल भी सभी बहुत करते हैं. बाप दादा के पास सब पहुंचता है, चाहे ईमेल हो, चाहे कार्ड हो, चाहे पत्र हो, चाहे दिल के संकल्प हो. अमृत वेले से वतन में अगर चारों ओर के कार्ड पत्र ईमेल संकल्प सब इकट्ठे करो तो देख देख कर बड़ा मज़ा आएगा. ಈ ದಿನ ಅಮೃತ ವೇಳೆಯಿಂದ ಮಕ್ಕಳಲ್ಲಿ ಬಹಳಷ್ಟು ಉತ್ಸಾಹ ಉಲ್ಲಾಸ ಇದೆ. ಬಹಳ ಉತ್ಸಾಹದಿಂದ ಮಕ್ಕಳು ಬಾಬಾವ್ರಿಗೆ
ಹ್ಯಾಪಿ ಬರ್ತ್ಡೇ ಕಾರ್ಡ್ಗಳನ್ನು ಕಳಿಸಿದರೆ, ಇಮೇಲ್ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದರೆ, ಪತ್ರ ಬರೆದು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಆ ಎಲ್ಲ ಪತ್ರಗಳನ್ನು, ಸಂದೇಶಗಳನ್ನು ಬಾಬವರು ನೋಡಿದ್ದಾರೆ. ನೀವು ಆ ಸಂದೇಶದ ಪತ್ರ ಕಳಿಸುವ ಮೊದಲೇ ನಿಮ್ಮ ಸಂಕಲ್ಪಗಳು ಬಾಪ್ ದಾದಾರವರ ಹತ್ತಿರ ತಲುಪಿರ್ತವೆ. अमृत वेले से वतन में सब कार्ड, ईमेल, संकल्प इकट्ठे करो तो यह एग्जिबिशन ವಿಚಿತ್ರ ಹೋತಿ. ಎಲ್ಲರೂ ಕಳಿಸಿರುವಂತಹ ಪತ್ರಗಳು, ಕಾರ್ಡ್ಗಳು, ಇಮೇಲ್ ಸಂದೇಶಗಳು, ಅವರು ಮಾಡುವ ಸಂಕಲ್ಪಗಳನ್ನು ಒಂದು ಕಡೆ ಸೇರಿಸಿ ನಾನು ನೋಡಿದಾಗ ಸೂಕ್ಷ್ಮ ವತನದಲ್ಲಿ ಒಂದು ವಿಚಿತ್ರವಾದಂಥ ಪ್ರದರ್ಶನನೇ ನನಗೆ ಕಾಣಿಸ್ತದೆ. तो बर्थडे पर भविष्य के लिए संकल्प किया जाता है. जैसे बर्थडे का नंबर आगे बढ़ता है, वर्ष आगे बढ़ता है, ऐसे ही पुरुषार्थ में, अपने अमूल्य जीवन में, मन में अर्थात संकल्प में, बुद्धि के निर्णय शक्ति में, वाणी में, सेकंड में, सफलता मूर्त बनाने की शक्ति में, संबंध संपर्क में हर समय संपर्क संबंध वाले को कोई न कोई प्राप्ति की अनुभूति हो, ऐसा अपने भविष्य वर्ष के लिए दृढ़ संकल्प का व्रत लिया. क्योंकि विशेष शिव जयंती के दिन 2 ಲಕ್ಷ ಬ್ರಾಹ್ಮಣ ಆತ್ಮಾओं के रहते. ಬಾಬಾ ಹೇಳ್ತಿದ್ದಾರೆ, ಜನ್ಮದಿನ ಅಂದ್ರೇ ಏನು? 1 ವರ್ಷ ವಯಸ್ಸು ಜಾಸ್ತಿ ಆಗ್ತದೆ, 1 ವರ್ಷ ನಾವು ಮುಂದಕ್ಕೆ ಹೋಗ್ತೀವಿ. ಹಾಗೆ ಜನ್ಮದಿನ ಶಿವ ಜಯಂತಿಯ ಆಚರಣೆ ಮಾಡೋದು ಅಂದರೆ ಪುರುಷಾರ್ಥದಲ್ಲಿ ಮುಂದೆ ಹೆಜ್ಜೆ ಇಡುವುದು. ತಮ್ಮ ಅಮೂಲ್ಯ ಜೀವನದಲ್ಲಿ, ಸಂಕಲ್ಪದಲ್ಲಿ, ಬುದ್ಧಿಯ ನಿರ್ಣಯ ಶಕ್ತಿಯಲ್ಲಿ, ಸೆಕೆಂಡಲ್ಲಿ ಸಫಲತಾ ಮೂರ್ತಿ ಆಗುವ ಶಕ್ತಿಯನ್ನು ತುಂಬಿಕೊಳ್ಳುವುದು. ಸಂಬಂಧ ಸಂಪರ್ಕದಲ್ಲಿ ಸದಾ ಬರುವಂಥವರಿಗೆ ಏನಾದರೂ ಪ್ರಾಪ್ತಿಯ ಅನುಭವ ಮಾಡಿಸುವುದೇ ಈ ಜನ್ಮದಿನದ ಆಚರಣೆ ಆಗಿದೆ. ನಮ್ಮ ಅಮೂಲ್ಯ ಜೀವನದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ವಾಣಿಯಲ್ಲಿ, ಕ್ಷಣದಲ್ಲಿ, ಸಮಯದಲ್ಲಿ ಸಫಲತಾ ಮೂರ್ತಿಯಾಗುವ ಶಕ್ತಿಯನ್ನು ತುಂಬಿಕೊಂಡು ಸಂಬಂಧ ಸಂಪರ್ಕದಲ್ಲಿ ಬರುವಂಥ ಆತ್ಮರಿಗೆ ಅದರ ಪ್ರಾಪ್ತಿಯ ಅನುಭವ ಮಾಡಿಸುವುದು. ऐसा अपने भविष्य वर्ष के लिए दृढ़ संकल्प का व्रत लिया. ಈ ಥರ ತಮ್ಮ ಭವಿಷ್ಯಕ್ಕಾಗಿ ದೃಢ ಸಂಕಲ್ಪದ ವ್ರತವನ್ನು ಹಿಡಿದಿದ್ದೀರಾ? विशेष शिव जयंती के दिन 2 ಲಕ್ಷ ब्राह्मण आत्माओं के रहते. एक स्वयं से प्रतिज्ञा का और दूसरा बाप की प्रत्यक्षता का झंडा लहराने का. यह 2 विशेष लक्ष्य इस दिन हरे के अंदर रहते. ಬಾಬಾ ಹೇಳ್ತಾರೆ, ಶಿವರಾತ್ರಿಯ ಸಮಯದಲ್ಲಿ ಎಲ್ಲ ಬ್ರಾಹ್ಮಣ ಮಕ್ಕಳಲ್ಲಿ 2 ಪ್ರಕಾರದ ಸಂಕಲ್ಪ ಇರ್ತದೆ, 2 ಗುರಿಗಳು ಇರ್ತವೆ ಅವರ ಮುಂದೆ. ಮೊದಲನೇದು ಸ್ವಯಂ ಪ್ರತಿಜ್ಞೆಯ ಗುರಿ, ಎರಡನೇದು ಪರಮಾತ್ಮನ ಪ್ರತ್ಯಕ್ಷತೆಯ ಗುರಿ ಇರ್ತದೆ. ಪ್ರತ್ಯಕ್ಷತೆ ಧ್ವಜ ಹಾರಿಸುವಂತಹ ಸಂಕಲ್ಪ ಎಲ್ಲರ ಮನದಲ್ಲಿ ಇದೆ ಅಲ್ವಾ? ಬಾಪ್ दादा ने आप सबकी की हुई प्रतिज्ञाओं का पोता ಮೇಲ್ देखा. ಬಾಬಾ ಹೇಳ್ತಿದ್ದಾರೆ, ಪ್ರತಿ ಶಿವರಾತ್ರಿಯಲ್ಲಿ ತಾವು ಏನೆಲ್ಲ ಪ್ರತಿಜ್ಞೆಗಳನ್ನು ಮಾಡಿರ್ತೀರಿ, ಆ ಪ್ರತಿಜ್ಞೆಗಳ ಲೆಕ್ಕಾಚಾರವನ್ನು ಬಾಬಾ ನೋಡಿದರು. ಆ ಪ್ರತಿಜ್ಞೆಗಳನ್ನು ಎಷ್ಟರ ಮಟ್ಟಿಗೆ ನೀವು
ಪ್ರಾಕ್ಟಿಕಲ್ದಲ್ಲಿ ತಂದಿದ್ದೀರಿ, ಆ ಪ್ರತಿಜ್ಞೆಗಳನ್ನು ಎಷ್ಟು ನೀವು ಪಾಲನೆ ಮಾಡಿದ್ದೀರಿ ಅಂತ ಬಾಬವರು ಈ ದಿನ ನೋಡ್ತಾ ಇದ್ದಾರೆ. हर साल हर एक ने विधि पूर्वक संकल्प से वाणी से प्रतिज्ञा की है. बहुत अच्छा किया, लेकिन अभी आज के बाद अर्थात जन्मदिन मनाने के बाद एक शब्द को विशेष अंडरलाइन करना. ಪ್ರತಿ ವರ್ಷವೂ ತಾವೆಲ್ಲ ಮಕ್ಕಳು ಶಿವನ ಧ್ವಜದ ಕೆಳಗೆ ನಿಂತು ವಿಧಿಪೂರ್ವಕವಾಗಿ ಸಂಕಲ್ಪದ ಮೂಲಕ ವಾಣಿಯ ಮೂಲಕ ಪ್ರತಿಜ್ಞೆಯನ್ನು ಮಾಡ್ತೀರಿ. ಆದರೆ ಈ ದಿನ ಬಾಬಾ ಹೇಳ್ತಿದ್ದಾರೆ, ಈ ದಿನ ಪ್ರತಿಜ್ಞೆ ಮಾಡಿದ ನಂತರ ಒಂದು ಶಬ್ದಕ್ಕೆ ನೀವು ವಿಶೇಷ ಅಂಡರ್ಲೈನ್ ಮಾಡ್ಕೋಬೇಕು. ಒಂದು ಶಬ್ದದ ಬಗ್ಗೆ ವಿಶೇಷ ಗಮನ ಕೊಡಬೇಕು. कॉमन शब्द है, नया नहीं. वह शब्द है निरंतर दृढ़ता. कभी दृढ़ता में अलबेलापन नहीं. ಆ ಶಬ್ದ ಆಗಿದೆ ನಿರಂತರ ದೃಢತೆ. ಒಮ್ಮೆ ದೃಢತೆಯಿಂದ ಇರೋದು, ಒಮ್ಮೆ ಹುಡುಗಾಟಿಕೆ ಮಾಡುವುದು ಅಲ್ಲ. अगर निरंतर दृढ़ता है तो उसकी निशानी है निरंतर हर संकल्प, बोल, कर्म द्वारा स्व में, सेवा में और संबंध में 100% सफलता. ನಿರಂತರ ದೃಢತೆ ನಿಮ್ಮಲ್ಲಿ ಇತ್ತು ಅಂದರೆ ಆ ದೃಢತೆಯ ಗುರುತಾಗಿದೆ ನಿರಂತರ ಪ್ರತಿಯೊಂದು ಸಂಕಲ್ಪ, ಶಬ್ದ, ಕರ್ಮ ಮತ್ತು ಸೇವೆಯಲ್ಲಿ, ಸಂಬಂಧದಲ್ಲಿ ನಿಮಗೆ 100% ಸಫಲತೆಯ ಪ್ರಾಪ್ತಿ ಆಗ್ತದೆ. जब तक इन सभी बातों में सदा सफलता कम है, तब तक प्रत्यक्षता ड्रामा अनुसार रुकी हुई है. ಎಲ್ಲಿಯವರೆಗೆ ನಿಮ್ಮ ಸಂಕಲ್ಪ, ಶಬ್ದ, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ನೀವು 100% ಸಫಲತೆಯನ್ನು ಪಡ್ಕೊಳ್ಳೋದಿಲ್ಲ, ಸಫಲತಾ ಮೂರ್ತಿ ಆಗೋದಿಲ್ಲ, ಅಲ್ಲಿಯವರೆಗೆ ಪ್ರತ್ಯಕ್ಷತೆಯ ಕೆಲಸವೂ ಸಹ ನಾಟಕದ ಅನುಸಾರವಾಗಿ ನಿಂತು ಹೋಗ್ತದೆ. ಅಲ್ಲಿಯವರೆಗೆ ಪರಮಾತ್ಮನ ಪ್ರತ್ಯಕ್ಷತೆಯು ಆಗೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. सफलता प्रत्यक्षता का आधार है. हर बोल सफलता पूर्वक हो, हर संकल्प सफलता पूर्वक हो. इसलिए आजकल के यादगार में भी गुरु कहलाने वालों को सत्य वचन महाराज कहा जाता है. ಸಫಲತೆಯೇ ಪ್ರತ್ಯಕ್ಷತೆಗೆ ಆಧಾರ ಆಗಿದೆ. ನಿಮ್ಮ ಪ್ರತಿಯೊಂದು ಶಬ್ದವೂ ಸಫಲ ಆಗಬೇಕು, ಸಂಕಲ್ಪ ಸಫಲತಾಪೂರ್ವಕ ಆಗಬೇಕು. ಅದಕ್ಕಾಗಿಯೇ ಇಂದಿನ ಮಹಾತ್ಮರು ಅಥವಾ ಗುರುಗಳಿಗೂ ಸಹ ಭಕ್ತರು ಸತ್ಯವಚನ ಮಹಾರಾಜ್ ಅಂತ ಹೇಳ್ತಾರೆ. ಅಂದರೆ ಅವರು ಆಡಿದ ಶಬ್ದ, ಮಾಡಿದ ಸಂಕಲ್ಪನೂ ಸಿದ್ಧಿ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. चाहे झूठ भी बोल रहे हो, लेकिन भक्त कहते हैं सत्वचन. ಅವರು ಸುಳ್ಳೇ ಹೇಳ್ತಿರಬಹುದು, ಆದರೆ ಭಕ್ತರು ಆ ಶಬ್ದಗಳನ್ನು ಸತ್ಯವಚನ ಅಂತ ಸ್ವೀಕಾರ ಮಾಡ್ತಾರೆ. तो यह आपके वचन का गायन है. महाराज महान तो आप ही बनते हो ना. ಹಾಗೆ ತಮ್ಮ ವಚನಗಳು, ಸಂಕಲ್ಪಗಳು ಸಿದ್ಧಿಯಾಗಬೇಕು. ಸತ್ಯವಚನ ಮಹಾರಾಜ್ ಎಂಬ ಗಾಯನ ನಿಮ್ಮದೇ ಆಗಿದೆ. ನೀವೇ ಭವಿಷ್ಯದಲ್ಲಿ ಮಹಾರಾಜ ಆಗೋರಿದ್ದೀರಿ, ಮಹಾನ್ ಆತ್ಮ ಆಗೋರಿದ್ದೀರಿ. इसलिए सत्यवचन महाराज माना महान आत्माए. ऐसे कभी नहीं सोचो कि मेरा भाव नहीं था,
लेकिन बोल दिया निकल गया, बिना भाव के भावना के बोल नहीं निकलते, यह तो चलाने की बात है. ಒಮ್ಮೊಮ್ಮೆ ನೀವು ಮಕ್ಕಳು ಹೇಳ್ತೀರಿ, ನನ್ನ ಭಾವನೆ ಆ ಥರ ಇರಲಿಲ್ಲ, ಉದ್ದೇಶ ಆ ಥರ ಇರಲಿಲ್ಲ, ಆದರೆ ನನ್ನಿಂದ ಶಬ್ದಗಳು ಬಂದ್ಬಿಟ್ಟಿವೆ. ಆದರೆ ಬಾಬಾ ಹೇಳ್ತಾರೆ, ಭಾವನೆ ಇಲ್ಲದೆ ಶಬ್ದಗಳು ಸುಮ್ಮನೆ ಬಾಯಿಯಿಂದ ಬರೋದಿಲ್ಲ. ಇದು ಮಕ್ಕಳು ನೆಪ ಹೇಳ್ತಾರೆ. ಮಾಡುವ ತಪ್ಪುಗಳನ್ನು ಮಾಡಿ ನಂತರ ಅದಕ್ಕೆ ಒಂದು ನೆಪ ಹೇಳ್ತಾರೆ, ಕಾರಣ ಹೇಳ್ತಾರೆ. ಕಭಿ ಕಹತೆ ಹೇ ನಿಕಲ್ ಗಯ, ಕ್ಯೋ ನಿಕಲ್ ಗಯ ಹೇಳ್ತಾರೆ, ನನ್ನ ಬಾಯಿಯಿಂದ ಆ ಶಬ್ದ ಹೋಗಿಬಿಡ್ತು. ಯಾಕೆ ಹೋಗಿಬಿಡ್ತು, ಹೇಗೆ ಹೋಯಿತು? ಕ್ಯೋ ಕಂಟ್ರೋಲಿಂಗ್ ಪವರ್ ನಹೀ ಹೈ ಕ್ಯಾ, जो निकल गया हो गया तो राजा नहीं है. कोई कोई कर्म इंद्रियों के वशीभूत हो गए ना, जो निकल गया हो गया. ನನ್ನಿಂದ ಇಂಥ ಕೆಲಸ ಆಗಿಬಿಡ್ತು, ಇಂಥ ಶಬ್ದ ನಾನು ಆಡಿಬಿಟ್ಟೆ ಅಂತ ಹೇಳ್ತೀರಿ. ಅಂದ ಮೇಲೆ ನಿಮಗೆ ನಿಮ್ಮ ನಾಲಿಗೆಯ ಮೇಲೆ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ ಅಂತ ಅರ್ಥ ಆಗ್ತದೆ. ಅಂದರೆ ನೀವು ಇನ್ನೂವರೆಗೂ ಕರ್ಮ ಇಂದ್ರಿಯಗಳಿಗೆ ವಶೀಭೂತ ಆಗಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. तो इस वर्ष मुबारक के साथ निरंतर हर बात में दृढ़ता को अंडरलाइन करना. बर्थडे है इसलिए बाप दादा आज नहीं सुनाते, लेकिन सभी के चार्ट से बाप दादा ने एक एक बात नोट की है, लेकिन लास्ट बारी में सुनाएंगे. आज तो मनाना है ना, सुनाना नहीं, 15 दिन के बाद में सुनाएंगे. ಬಾಬಾ ಹೇಳ್ತಾರೆ, ಒಬ್ಬೊಬ್ಬರ ಚಾರ್ಟಿನ ಮೂಲಕ ನಾನು ಏನೇನು ನೋಡಿದ್ದೀನಿ ಅನ್ನೋದು ಇವತ್ತು ನಾನು ಹೇಳೋದಿಲ್ಲ. ಯಾಕೆಂದರೆ ಇವತ್ತು ನಿಮ್ಮದೂ ಬರ್ತ್ಡೇ ಇದೆ, ನನ್ನದೂ ಬರ್ತ್ಡೇ ಇದೆ. ಜನ್ಮದಿನದ ಸಮಯದಲ್ಲಿ ನಿಮ್ಮ ತಪ್ಪುಗಳನ್ನು ಕೊರತೆಗಳನ್ನು ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದ್ದರಿಂದ 15 ದಿನಗಳ ನಂತರ ಹೇಳ್ತೀನಿ ಅಂತ ಬಾಬಾ ತಿಳಿಸ್ತಾ ಇದೆ. ಆಗ ಅಲ್ಲಿ ಇರ್ತಕ್ಕಂಥ ಮಕ್ಕಳು ಹೇಳಿದರು, 15 ದಿನಗಳಲ್ಲಿ ನಾವು ಎಲ್ಲವನ್ನೂ ಸರಿ ಮಾಡ್ಕೊಂಡು ಬಿಡ್ತೀವಿ ಅಂತ. अच्छा पहले कहो 15 दिन में करेक्शन हो जाएगी, फिर तो सुनाना ठीक है. अगर 15 दिन में परिवर्तन हो जाए तो बाप दादा पता नहीं क्या कर देंगे. 15 दिन में परिवर्तन हो जाएगा, संकल्प करेंगे, अच्छा पांडव करेंगे, सुनना तो सहज है, करना पड़ेगा. ಬಾಬಾ ಹೇಳ್ತಾರೆ, 15 ದಿನಗಳಲ್ಲಿ ನೀವು ಪರಿವರ್ತನೆ ಮಾಡ್ಕೊಂಡು ಬಿಟ್ಟರೆ ನಾನೇನು ಹೇಳ್ತೀನಿ ಅಂತ ನೀವು ಆವಾಗ ಕೇಳಬೇಕಾಗ್ತದೆ. ನನಗೂ ಖುಷಿ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹೇಳುವುದು ಸಹಜ, ಆದರೆ ಮಾಡುವುದು ಕಷ್ಟ ಇದೆ. बाप दादा ने पीछे वालों से, माताओं से, टीचर्स से, डबल फॉरेनर्स सबसे पूछा, सभी ने हाथ हिलाया. हाथ तो सब बहुत अच्छा उठा लेते. ಮತ್ತೆ ಬಾಬಾ ಎಲ್ಲ ಮಕ್ಕಳನ್ನು ಕೇಳಿದರು, 15 ದಿನದಲ್ಲಿ ನಿಮ್ಮ ಪುರುಷಾರ್ಥ 100% ಸರಿಯಾಗಿ ಮಾಡ್ಕೊಳ್ತೀರಾ ಅಂತ. ಅವಾಗೆಲ್ಲರೂ ಕೈ ಎತ್ತಿಬಿಟ್ರು. 15 ದಿನಗಳಲ್ಲಿ ಪರಿವರ್ತನೆ ಆಗ್ತೀವಿ ಅಂತಕ್ಕಂಥವ್ರು ಕೈ ಎತ್ತಿರಿ ಅಂತ ಹೇಳಿದರು. ಆಗ ಎಲ್ಲರೂ ಕೈ ಎತ್ತಿದ್ರು. ಬಾಬಾ ಹೇಳ್ತಾರೆ, ಕೈ ಎತ್ತೋದ್ರಲ್ಲಿ ಮುಂದಿದ್ದೀರಿ, ಭಾಳ ಚೆನ್ನಾಗಿ ಕೈ ಎತ್ತುತ್ತೀರಿ. अच्छा डबल फॉरेनर्स के 3 ग्रुप है, अंतर्मुखी ग्रुप, मस्ताना ग्रुप, ಶಕ್ತಿ ಗ್ರೂಪ್. ಆ ಸಮಯದಲ್ಲಿ ಡಬಲ್ ವಿದೇಶಿ ಮಕ್ಕಳು ವಿಶೇಷ ಬಟ್ಟಿ ಕಾರ್ಯಕ್ರಮ, ತಪಸ್ಸಿನ ಕಾರ್ಯಕ್ರಮ ಮಾಡಲಿಕ್ಕೆ ಮಧುಬನಕ್ಕೆ ಬಂದಿದ್ದರು. ಅದರಲ್ಲಿ
ಅವರು 3 ಗ್ರೂಪ್ಸ್ಗಳನ್ನು ಮಾಡಿದರು. ಒಂದು ಅಂತರ್ಮುಖಿ ಗ್ರೂಪ್, ಒಂದು ಅಂತರ್ಮುಖಿ ತಂಡ, ಎರಡನೇದು ಮಸ್ತಾನ ತಂಡ, ಮೂರನೇದು ಶಕ್ತಿಯ ತಂಡ ಅಂತ. अच्छा, अंतर्मुखी ग्रुप हाथ उठाओ. अंतर्मुखी में थोड़े हैं. दूसरा ग्रुप है मस्ताना. अच्छा, मस्ताना ग्रुप वाले खड़े हो जाओ. ಅಂತರ್ಮುಖಿ ತಂಡದಲ್ಲಿ ಇರೋರು ಬಹಳ ಕಡಿಮೆ ಜನ ಇದ್ದಾರೆ. ಮಸ್ತಾನ ತಂಡದಲ್ಲಿ ಇರೋರು ಜಾಸ್ತಿ ಜನ ಇದ್ದಾರೆ. ಎಲ್ಲರೂ ನಿಂತ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. सदा मस्त रहने वाले होना. मस्ताना अर्थात मस्त रहने वाले. तीसरा ग्रुप है शक्ति. शक्ति ग्रुप शक्तिशाली है ना. ಮಸ್ತಾನ ಅಂದರೆ ಸದಾ ಈಶ್ವರಿಯ ಮಸ್ತಿಯಲ್ಲಿ, ಈಶ್ವರಿಯ ನಶೆಯಲ್ಲಿ ಇರುವಂಥವ್ರು. ಮೂರನೇ ತಂಡ ಆಗಿದೆ ಶಕ್ತಿಯ ತಂಡ. ಶಕ್ತಿಯ ತಂಡದಲ್ಲಿ ಇರೋರು शक्तिशाली मಕ್ಕಳಾಗಿದ್ದೀರಿ. नाम तो बहुत अच्छे रखे. देखो शुरू में जब भट्टी थी तो आपके ग्रुप्स के नाम क्या थे. ಬಾಬಾ ಹೇಳ್ತಾರೆ, ಒಳ್ಳೊಳ್ಳೆ ಹೆಸರುಗಳನ್ನು ನೀವು ಕೊಟ್ಟಿದ್ದೀರಿ. ಹೇಗೆ ಯಜ್ಞದ ಪ್ರಾರಂಭದಲ್ಲಿ ಯಾವಾಗ ಭಟ್ಟಿ ಮಾಡ್ತಿದ್ರು ಆಗಲೂ ಸಹ ಬಾಬಾ ಅನೇಕ ಗ್ರೂಪ್ಸ್ಗಳನ್ನು ಮಾಡಿದರು. ಡಿವೈನ್ ಯೂನಿಟಿ, मनोहर पार्टी, सुप्रीम पार्टी, नाम तो सुंदर है ना. ಆವಾಗಲೂ ಸಹ ಬಾಬೋರು ಒಂದು ದಿವ್ಯ ಏಕತೆ, ಒಂದು ಮನೋಹರ್ ಪಾರ್ಟಿ, ಇನ್ನೊಂದು ಸುಪ್ರೀಂ ಪಾರ್ಟಿ ಅಂತ ಒಳ್ಳೊಳ್ಳೆ ಹೆಸರುಗಳನ್ನು ಒಂದೊಂದು ತಂಡಕ್ಕೆ ಕೊಟ್ಟಿದ್ರು. तो यह भी ग्रुप अच्छे बने हैं. नाम याद रहेगा तो नाम के साथ कर्तव्य भी याद रहेगा. ಹೆಸರನ್ನು ನೆನ್ಪಿಟ್ಕೊಂಡ್ರೆ ಹೆಸರಿನ ಜೊತೆಗೆ ಆ ಕರ್ತವ್ಯವೂ ಸಹ ನಿಮಗೆ ನೆನಪಾಗ್ತದೆ. अच्छा, डबल फॉरेनर्स कुमार उठो. अच्छा, यह कुमारों का ग्रुप है. बाप दादा ने डबल फॉरेनर्स के रिफ्रेशमेंट का समाचार बहुत अच्छा सुना. बाप दादा दिल से मुबारक दे रहे, लेकिन सभी ग्रुप्स को जो आज अंडरलाइन किया है वह याद भी दिला रहे. ವಿದೇಶದ ಕುಮಾರರು ಸಹ ಬಂದಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ವಿದೇಶದ ಕುಮಾರರು ಮತ್ತು ಇತರೆ ಮಕ್ಕಳು ಮಧುಬನಕ್ಕೆ ಬಂದು ಬಹಳ ರಿಫ್ರೆಶ್ ಆಗ್ತಾರೆ, ಪುನಶ್ಚೇತನದ ಅನುಭವ ಮಾಡ್ತಾರೆ. ಆದ್ದರಿಂದ ಎಲ್ಲ ಮಕ್ಕಳಿಗೆ ಬಾಬವರು ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ಈ ದಿನ ಬಾಬಾ ಏನು ವಿಶೇಷ 2 ಪಾಯಿಂಟ್ಸನ್ನು ಹೇಳಿದರು. ಒಂದು ನಿರಂತರ ದೃಢತೆ, ಎರಡನೇದು ಸಫಲತೆಯಿಂದ ಪ್ರತ್ಯಕ್ಷತೆ. ಆ 2 ವಾಕ್ಯಗಳನ್ನು ಬುದ್ಧಿಯಲ್ಲಿ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ, ಸದಾ ನೆನ್ಪಿಟ್ಕೊಳ್ಳಿ ಅಂತ ಬಾಬವರು ಹೇಳ್ತಾ ಇದ್ದಾರೆ. डबल फॉरेन की टीचर्स भी भाग्य की निशानी है टीचर बनना. टीचर्स को बाबा गुरु भाई के रूप में देखते हैं. इतना समान रूप में देखते हैं क्योंकि बाप के आसन पर बैठते हैं. टीचर्स को यह हक मिलता है. जैसे गुरु की गद्दी होती है ना, तो यह मुरली का तख्त, मुरली धारण कराना और मुरली सुनाना सिर्फ नहीं लेकिन मुरली धारण कराना, यह टीचर्स को बाप दादा ने गुरु भाई का तख्त दिया है. और फॉरेन में तो देखा जाता है कि बहुत जल्दी से जल्दी तख्त नशीन हो जाते. ಬಾಬಾ ಹೇಳ್ತಿದ್ದಾರೆ, ಟೀಚರ್ಸ್ಗಳು ಅಂದರೆ ಪರಮಾತ್ಮ ಸದ್ಗುರುವಿನ ಗುರು ಬಂಧು ಆಗಿದ್ದಾರೆ. ಸಂಗಮ ಯುಗದಲ್ಲಿ ಬಾಪ್ ದಾದಾರವರು ತಮ್ಮ ಆಸನವನ್ನು, ಮುರಳಿ ಹೇಳುವ ತಮ್ಮ ಅಧಿಕಾರವನ್ನು ಟೀಚರ್ಸ್ಗಳಿಗೆ ಬಿಟ್ಟು ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಮುರಳಿ ಓದುವುದು ಮಾತ್ರ ಅಲ್ಲ, ಆ ಮುರಳಿಯನ್ನು ನೀವು ವಿದ್ಯಾರ್ಥಿಗಳಿಗೆ
ಧಾರಣೆ ಮಾಡಿಸಬೇಕು. ಇನ್ನು ವಿದೇಶದಲ್ಲಿ ಅಂತೂ ಬಹಳ ಬೇಗ ಅವರು ಟೀಚರ್ ಆಗಿಬಿಡ್ತಾರೆ. ಯಾಕೆಂದರೆ ಟೀಚರ್ಸ್ಗಳ ಸಂಖ್ಯೆ ಅಲ್ಲಿ ಕಡಿಮೆ ಇದೆ. बाप दादा खुश होते हैं, जिम्मेवारी का ताज धारण कर लेना, हिम्मत रखना, यह भी कोई कम बात नहीं है, लेकिन गुरु भाई अर्थात बाप समान. ವಿದೇಶದಲ್ಲಿ ನೌಕರಿ ಮಾಡ್ತಾ ಸೇವಾ ಕೇಂದ್ರದ ಸಂಭಾಲನೆ ಮಾಡುವಂತಹ ಅಕ್ಕಂದಿರು ಅಣ್ಣಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಸಾಹಸದಿಂದ ಮುಂದೆ ಬಂದು ಸೇವೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಬಾಬಾ ಅವರಿಗೂ ಸಹ ಗುರು ಬಂಧು ಅಂತ ಹೇಳ್ತಾ ಬಾಪ್ ಸಮಾನ ಆಗಿರಿ ಅಂತ ವರದಾನ ಕೊಡ್ತಾ ಇದ್ದಾರೆ. ಗುರು ಬಂಧು ಅಂದ್ರೇ ಬಾಪ್ ಸಮಾನ ಆಗಿರುವಂಥವರು. वैसे तो सभी को बाप समान बनना है, लेकिन फिर भी टीचर्स को विशेष जिम्मेवारी का ताज है. बाप दादा को भी टीचर्स का संगठन बहुत अच्छा लगता है, लेकिन आज का विशेष शब्द निरंतर अटेंशन. ಎಲ್ಲ ಟೀಚರ್ಸ್ಗಳು ಸಹ ಬಾಪ್ ಸಮಾನ ಆಗಬೇಕು. ವಿದ್ಯಾರ್ಥಿಗಳಿಗೂ ಸಹ ಅದೇ ಗುರಿಯನ್ನು ಬಾಬಾ ಕೊಟ್ಟಿದ್ದಾರೆ, ಬಾಪ್ ಸಮಾನ್ ಆಗಬೇಕು ಅಂತ. ಆದರೆ ಟೀಚರ್ಸ್ಗಳಿಗೆ ವಿಶೇಷವಾಗಿ ಜವಾಬ್ದಾರಿಯ ಕಿರೀಟ ಕೊಟ್ಟಿದ್ದಾರೆ. ಟೀಚರ್ಸ್ಗಳ ಸಂಘಟನೆ ನೋಡಿ ಬಾಬಾವ್ರಿಗೆ ಬಹಳ ಖುಷಿ ಆಗ್ತದೆ. ಆದರೆ ವಿಶೇಷವಾಗಿ ಬಾಬಾ ಈ ದಿನದ ಮಹಾವಾಕ್ಯವನ್ನು ಮತ್ತೊಮ್ಮೆ ನೆನಪು ಮಾಡಿಸ್ತಾ ಇದ್ದಾರೆ. ನಿರಂತರ ದೃಢತೆಯ ಬಗ್ಗೆ ಅಟೆನ್ಷನ್ ಇರಲಿ. भारत की टीचर्स उठो, भारत की टीचर्स भी कम नहीं. टीचर्स को बाबा किस नज़र से देखते? यह क्लास की मुरली सुनाने की सीट बहुत भाग्यवान है. बहुत 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 लक्की हो, क्योंकि साकार रूप में निमित्त कौन है? अच्छा, दादियाँ तो एक फॉरेन में रहती, एक मधुबन में रहती, लेकिन हर स्थान पर साकार रूप में निमित्त टीचर्स है या निमित्त पांडव भी है. ऐसे नहीं सिर्फ टीचर्स है, पांडव भी है, जिसको बड़े भाई कहते हो ना. ಭಾರತದ ಟೀಚರ್ಸ್ಗಳು ಎದ್ದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಟೀಚರ್ಸನ್ನು ಬಾಬವರು ಬಹಳ ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ. ಮುರಳಿ ಓದುವ ಆಸನವನ್ನು, ಕ್ಲಾಸ್ ಮಾಡುವ ಆಸನವನ್ನು ಬಾಬಾ ಟೀಚರ್ಸ್ಗಳಿಗೆ ಸಂಗಮ ಯುಗದಲ್ಲಿ ಬಿಟ್ಟು ಕೊಟ್ಟಿದ್ದಾರೆ. ಆದ್ದರಿಂದ ನೀವೆಲ್ಲ ಟೀಚರ್ಸ್ಗಳು ಅತ್ಯಂತ ಭಾಗ್ಯಶಾಲಿಗಳು ಆಗಿದ್ದೀರಿ. ಸಾಕಾರ ರೂಪದಲ್ಲಿ ಇಬ್ಬರು ದಾದಿಯರಂತೂ ಒಬ್ಬರು ವಿದೇಶದಲ್ಲಿ ಇರ್ತಾರೆ, ಒಬ್ಬರು ಮಧುಬನದಲ್ಲಿ ಇರ್ತಾರೆ. ಆದರೆ ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಮಕ್ಕಳ ಪಾಲನೆಗಾಗಿ ನಿಮಿತ್ತ ಆದವರು ಅಂದರೆ ಶಿಕ್ಷಕಿಯರು ಅಂತ ಹೇಳ್ತಿದ್ದಾರೆ ಬಾಬಾ. ಸಾಕಾರ ರೂಪದಲ್ಲಿ ಪಾಲನೆ ಕೊಡೋದಕ್ಕಾಗಿ ಟೀಚರ್ಸ್ಗಳು ನಿಮಿತ್ತ ಆಗಿದ್ದಾರೆ. ಕೆಲವು ಸ್ಥಳಗಳಲ್ಲಿ ಅಣ್ಣಂದಿರು ಕೂಡ निमित्त ಆಗಿದ್ದಾರೆ. पांडव भी जरूरी है. शक्तियाँ और पांडव दोनों के साथ से ही आदि से कार्य चला है. चाहे थोड़े पांडव थे, लेकिन विश्व किशोर था, आनंद किशोर था, ये शुरू के. ಬಾಬಾ ಹೇಳ್ತಾರೆ, ಆದಿಯಿಂದನೂ ಶಕ್ತಿಯರ ಜೊತೆಗೆ ಪಾಂಡವರ ಪಾತ್ರನೂ ಬಹಳ ಉತ್ತಮವಾಗಿ ನಡೆದಿದೆ. ಯಜ್ಞದ ಕಾರ್ಯದಲ್ಲಿ ಆದಿಯಲ್ಲಿ ಆನಂದ ಕಿಶೋರ್ ಅಣ್ಣನವರು, ವಿಶ್ವಕಿಶೋರ್ ಅಣ್ಣನವರು ಇದ್ದರು. ಹಾಗೆಯೇ ಇವತ್ತಿಗೂ ಕೂಡ ಕೆಲವು ಸ್ಥಾನಗಳಲ್ಲಿ ಪಾಂಡವರು ಅಂದರೆ ಅಣ್ಣಂದಿರು ನಿಮಿತ್ತ ಆಗಿದ್ದಾರೆ. मेजॉरिटी टीचर्स ज़्यादा है जो निमित्त बन जाती है. आप बैकबोन हो, टीचर्स के भी बैकबोन हो, हर एक का पार्ट है. ಬಾಬಾ ಹೇಳ್ತಾರೆ, ಅಣ್ಣಂದಿರು ನಿಮಿತ್ತ ಶಿಕ್ಷಕಿಯರಿಗೆ ಆಧಾರ ಸ್ತಂಭ ಆಗಿದ್ದಾರೆ.
ಬೆನ್ನೆಲುಬು ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಜ್ಞದ ಸೇವಾ ಕಾರ್ಯದಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಸಹ ವಿಶೇಷವಾಗಿದೆ. ಲೇಕಿನ್ विदेश में यह विशेषता है कि पांडव भी टीचर्स बनते, भारत में कम बनते. तो टीचर्स को सदा बाप दादा कहते. टीचर्स अर्थात अपने फीचर द्वारा बाप का साक्षात्कार कराने वाली, फीचर्स द्वारा फ्यूचर स्पष्ट दिखाने वाली ऐसी टीचर्स होना. ವಿದೇಶದಲ್ಲಿ ಅಣ್ಣಂದಿರು ಕ್ಲಾಸ್ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಭಾರತದಲ್ಲಿ ಅವರ ಸಂಖ್ಯೆ ಕಡಿಮೆ ಇದೆ. ಭಾರತದಲ್ಲಿ ಕುಮಾರಿಯರು ನಿಮಿತ್ತ ಶಿಕ್ಷಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾರೆ. ಬಾಬಾ ಹೇಳ್ತಾರೆ, ಟೀಚರ್ ಅಂದರೆ ತಮ್ಮ ವರ್ತನೆಯ ಮೂಲಕ, ತಮ್ಮ ಗುಣಗಳ ಮೂಲಕ ತಂದೆಯ ಸಾಕ್ಷಾತ್ಕಾರ ಮಾಡಿಸುವಂಥವರು. फीचर्स द्वारा फ्यूचर स्पष्ट दिखाने वाली ऐसी टीचर्स होना. बाप दादा आपको देख के बाप दादा के पालना की अनुभूति हो. ಟೀಚರ್ಸ್ ಅಂದರೆ ತಮ್ಮ ಫೀಚರ್ಸ್ಗಳ ಮೂಲಕ ಫ್ಯೂಚರ್ ಅಥವಾ ಭವಿಷ್ಯದ ಸಾಕ್ಷಾತ್ಕಾರ ಮಾಡಿಸುವಂಥವರು. ತಮ್ಮ ಮೂಲಕ ಬಾಬನ ಮಕ್ಕಳಿಗೆ ಬಾಪ್ ದಾದಾರವರ ಪಾಲನೆಯ ಅನುಭವ ಆಗಬೇಕು. परमात्मा गुण, परमात्मा शक्तियाँ आपके चेहरे से दिखाई दे, बोल से दिखाई दे. ಪರಮಾತ್ಮನ ಗುಣಗಳು, ಪರಮಾತ್ಮನ ಶಕ್ತಿಗಳು ತಮ್ಮ ಚೆಹರೆಯ ಮೂಲಕ, ತಮ್ಮ ಶಬ್ದಗಳ ಮೂಲಕ ಜನರಿಗೆ ಕಾಣಿಸಲಿ. ऐसे नहीं फलाने टीचर ने बोला, नहीं, बाप दादा ने टीचर्स के फीचर्स द्वारा अनुभव कराए. ನಮಗೆ ಇಂಥ ಟೀಚರ್ ಈ ಥರ ಹೇಳಿದರು ಅಂತ ವಿದ್ಯಾರ್ಥಿಗಳು ಹೇಳಬಾರದು. ಆದರೆ ಈ ಟೀಚರಿನ ಮೂಲಕ ಬಾಬವರು ತಮ್ಮ ಗುಣಗಳ ಶಕ್ತಿಗಳ ಅನುಭವವನ್ನು ಮಾಡಿಸಿದ್ರು ಅಂತ ಹೇಳಬೇಕು. ಬಾಪ್ ಸೆ ಹರೇಕ್ ಕಾ ಕನೆಕ್ಷನ್ ಜೋಡನ ಯಹಿ ಹೇ ಟೀಚರ್ಸ್ ಕಾ ಕರ್ತವ್ಯ. ತಂದೆಯ ಜೊತೆಗೆ ಪ್ರತಿಯೊಬ್ಬರ ಸಂಬಂಧವನ್ನು ಜೋಡಿಸುವುದೇ ಶಿಕ್ಷಕಿಯರ ಕರ್ತವ್ಯ ಆಗಿದೆ. ಹರೇಕ್ ಕೆ ದಿಲ್ ಸೆ ಹರ್ ಸಮಯ ಬಾಬಾ ನಿಕಲೆ. ಪ್ರತಿಯೊಬ್ಬರ ಹೃದಯದಿಂದ, ಮನಸ್ಸಿನಿಂದ ಪ್ರತಿ ಸಮಯದಲ್ಲಿ ಬಾಬಾ ಬಾಬಾ ಎಂಬ ಶಬ್ದ ಬರಬೇಕು. ಯಹ ಗ್ರೂಪ್ಸ್ भी अच्छे बनाए हैं क्योंकि पर्सनल रिफ्रेशमेंट मिलने से अनुभूति अच्छी करते हैं. ಗ್ರೂಪ್ಸ್ ಮೇ ರಿಸಲ್ಟ್ ಅಚ್ಚಿ ನಿಕ್ಲಿನಾ. ಈ ಬಟ್ಟಿಗಾಗಿ ಏನು ವಿಶೇಷ ಗ್ರೂಪ್ಸ್ ಮಾಡಿದ್ದಾರೆ, ತಂಡಗಳನ್ನು ಮಾಡಿದರೆ, ಇದರಿಂದ ಒಬ್ಬೊಬ್ಬರಿಗೂ ಪರ್ಸ್ನಲ್ ಆಗಿ ಅನುಭವ ಆಗಿದೆ. ಬಟ್ಟಿ ಮಾಡಿಸುವಂಥವರು ಸಹ ಒಬ್ಬೊಬ್ಬರ ಕಡೆಗೆ ವಿಶೇಷ ಗಮನ ಕೊಟ್ಟಿದ್ದಾರೆ. ಆ ಕಾರಣದಿಂದ ಇವರ ರಿಸಲ್ಟ್ ಏನಿದೆ, ಪರಿಣಾಮ, ಫಲಿತಾಂಶ ಬಹಳ ಚೆನ್ನಾಗಿದೆ. चारों ओर के जन्म उत्सव मनाने वाले श्रेष्ठ ब्राह्मण आत्माओं को सदा अलौकिक जन्म के अलौकिक दिव्य कर्तव्य करने वाले श्रेष्ठ आत्माओं को सदा एक बाप दूसरा न कोई ऐसे एक नामी और सर्व खजानों के इकोनॉमी के अवतार बच्चों को सदा हर वरदान और वर्षे को जीवन द्वारा प्रत्यक्ष करने वाले, उमंग उत्साह में रहने वाले बच्चों को बाप दादा का अलौकिक जन्म के मुबारक सहित याद, प्यार और नमस्ते. ನಾಲ್ಕು ಕಡೆಯ ಜನ್ಮ ಉತ್ಸವವನ್ನು ಆಚರಿಸುವಂತಹ ಬ್ರಾಹ್ಮಣ ಆತ್ಮರಿಗೆ ಅಲೌಕಿಕ ಜನ್ಮದ ಜೊತೆಗೆ ಅಲೌಕಿಕ ದಿವ್ಯ ಕರ್ತವ್ಯ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಎಂಬ ಏಕನಾಮಿ ಮತ್ತು ಎಕಾನಮಿಯ ಉಳಿತಾಯದ ಅವತಾರ ಆಗಿರುವಂತಹ ಮಕ್ಕಳಿಗೆ ಪ್ರತಿಯೊಂದು ವರದಾನವನ್ನು ಆಸ್ತಿಯ ರೂಪದಲ್ಲಿ ಪ್ರಾಪ್ತಿ ಮಾಡಿಸಿಕೊಂಡು
ತಮ್ಮ ಜೀವನದ ಮೂಲಕ ಆ ವರದಾನವನ್ನು ಪ್ರತ್ಯಕ್ಷ ಮಾಡುವಂತಹ ಉಲ್ಲಾಸ ಉತ್ಸಾಹದಲ್ಲಿ ಇರುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ಅಲೌಕಿಕ ಜನ್ಮದಿನದ ಶುಭಾಶಯಗಳು, ಅಭಿನಂದನೆಗಳು ಹಾಗೂ ಜೊತೆಗೆ ನೆನಪು, ಪ್ರೀತಿ ಮತ್ತು नमस्ते। दादियों से दादी जी ने बाप दादा को बर्थडे की बहुत बहुत बधाई दी। आज माला में आप सब आए। माला याद है ना, आदि की स्थापना के रत्न, तो उसमें आप माला के मणके थे। ದಾದೀಜಿಯವರ ಜೊತೆಗೆ ಬಾಬ್ ಅವರು ಮಾತಾಡ್ತಾ ಇದ್ದಾರೆ. ದಾದಿಯವರು ಬಾಪ್ ದಾದಾರವರಿಗೆ ಜನ್ಮದಿನದ ಶುಭಾಶಯವನ್ನು ತಿಳಿಸಿದರು. ಬಾಬಾ ಹೇಳ್ತಾ ಇದ್ದಾರೆ, ಈ ದಿನ ಬೆಳಗ್ಗೆ ನಾನು ಯಾವ ಮಾಲೆಯನ್ನು ನೋಡಿದ್ದೆ, ಆ ಮಾಲೆಯಲ್ಲಿ ತಾವೆಲ್ಲ ವಿಶೇಷ ರತ್ನಗಳಾಗಿ ಹೊಳಿತಾ ಇದ್ರಿ. अच्छा है स्थापना में भी निमित्त बने, पालना में भी निमित्त बने, अभी बाप के साथ चलने में भी ನಿಮಿತ್ಯ ಬನೆಂಗೆ. ತಾವೆಲ್ಲ ದಾದಿಯರು ಸ್ಥಾಪನೆಯ ಕಾರ್ಯದಲ್ಲೂ ನಿಮಿತ್ತ ಆಗಿದ್ರಿ, ಪರಿವಾರಕ್ಕೆ ಪಾಲನೆ ನೀಡುವಂಥ ಕಾರ್ಯದಲ್ಲೂ ನಿಮಿತ್ತ ಆಗಿದ್ದೀರಿ, ತಂದೆಯ ಜೊತೆಗೆ ಹೋಗುವಂತಹ ಕಾರ್ಯದಲ್ಲೂ ಸಹ ನಿಮಿತ್ತ ಆಗ್ತೀರಿ, ತಂದೆಯ ಜೊತೆಗೆ ಹೋಗುವಂಥವ್ರಾಗ್ತೀರಿ. ಕ್ಯಾ ದರ್ವಾಜಾ ಬಾಪ್ ದಾದಾ ಅಕೇಲಾ ಖೋಲೇಗಾ? ನಹಿ, आपके लिए रुके हुए. ಬಾಬಾ ಹೇಳ್ತಾರೆ, ಪರಮಧಾಮದ ಬಾಗಿಲನ್ನು ಬಾಬಾ ಒಬ್ಬರೇ ಹೋಗಿ ತೆಗಿತಾರೇನು? ಇಲ್ಲ, ತಮ್ಮ ಸಲುವಾಗಿ ಬಾಬವರು ಸಹ ಕಾಯ್ತಾ ಇದ್ದಾರೆ. आओ तो दरवाज़ा खोले, लेकिन सेवा पूरी करनी पड़ेगी ना, क्योंकि साकार में आप लोगों को निमित्त बनाया है. ಬಾಬವರು ತಾವೆಲ್ಲರೂ ಬರಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ಆದರೆ ತಾವೆಲ್ಲರೂ ಸೇವೆಯನ್ನು ಮುಗಿಸಿ ಬರಬೇಕು. ಈ ಸೇವೆಯನ್ನು ಸಂಪೂರ್ಣ ಮಾಡಲಿಕ್ಕಾಗಿಯೇ ಬಾಬಾ ದಾದಿಯವರನ್ನು ನಿಮಿತ್ತ ಮಾಡಿ ಸಾಕಾರ ಲೋಕದಲ್ಲಿ ಇಟ್ಟಿದ್ದಾರೆ. तो साकार का कार्य तो पूरा करना पड़ेगा. आजकल सब किसको देखते हैं, सबकी नज़र कहाँ जाती है? आप लोगों के ऊपर ही जाती है. जो निमित्त बने हुए हैं उन्हीं के ऊपर ही सबकी नज़र जाती है. नज़रों में तो सभी को बिठाया, क्योंकि बाप की नज़र कोई छोटी तो है ही नहीं, बेहद की नज़र है. तो सभी नज़र में सभी नूरे रत्न. ಇಡೀ ಪರಿವಾರದ ದೃಷ್ಟಿ ನಿಮಿತ್ತರ ಕಡೆಗೆ ಇರ್ತದೆ. ಬಾಬಾ ಹೇಳ್ತಾರೆ, ನನ್ನ ದೃಷ್ಟಿಯೂ ಸಹ ನಿಮಿತ್ತರ ಕಡೆಗೂ ಇರ್ತದೆ ಮತ್ತು ಎಲ್ಲ ಮಕ್ಕಳ ಮೇಲೇನೂ ಇರ್ತದೆ. ಯಾಕೆ ಅಂದರೆ ನನ್ನ ದೃಷ್ಟಿ ಅದು ಬೇಹದ್ದಿನ ದೃಷ್ಟಿಯಾಗಿದೆ, ವಿಶಾಲ ದೃಷ್ಟಿಯಾಗಿದೆ. ನನ್ನ ದೃಷ್ಟಿಯಲ್ಲಿ ಎಲ್ಲ ಮಕ್ಕಳೂ ಇದ್ದಾರೆ, ಎಲ್ಲರೂ ಸಹ ನನ್ನ ಪ್ರಕಾಶದ ಮಣಿಗಳಾಗಿದ್ದಾರೆ, ಕಣ್ಮಣಿಗಳಾಗಿದ್ದಾರೆ. ಬಹುತ್ ಅಚ್ಚಾ, हर एक अपना अपना पार्ट बजा रहे हैं और बजाना ही है. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಾಡಲೇಬೇಕು. ಡ್ರಾಮಾ ಮೇ ಬಂಧೇ ಹುಯೇ ಹೋ, ಮಜಾ ಆತಾ ಹೇನಾ? ನಾಟಕದಲ್ಲಿ ನೀವು ಸಹ ವಿಶೇಷ ಪಾತ್ರ ಮಾಡಲಿಕ್ಕೆ ಬಂಧಿತರಾಗಿದ್ದೀರಿ. ನಾಟಕದಲ್ಲಿ ಪಾತ್ರ ಮಾಡುವುದಕ್ಕೆ ಮಜಾ ಬರುತ್ತಲ್ವಾ, ಖುಷಿ ಆಗುತ್ತಲ್ವಾ? ಬಹುತ್ ಅಚ್ಚಾ. वरदान, अल्पकाल के सहारे के किनारों को छोड़ एक बाप को सहारा बनाने वाले यथार्थ पुरुषार्थी भव. ಅಲ್ಪಕಾಲದ ಆಧಾರಗಳನ್ನು ಬಿಟ್ಟು ಒಬ್ಬ ತಂದೆಗೆ ತಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳುವಂತಹ यथार्थ पुरुषार्थी भव. पुरुषार्थ का अर्थ यह नहीं कि एक बार की गलती बार बार करते रहो और पुरुषार्थ को अपना सहारा बना लो.
यथार्थ पुरुषार्थी अर्थात पुरुष बन रथ द्वारा ಕಾರ್ಯ कराने वाले. ಪುರುಷಾರ್ಥದ ಅರ್ಥ ಈ ಥರ ಇಲ್ಲ, ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡುವುದು ಅಂತಲ್ಲ. ಆದರೆ ಯಥಾರ್ಥ ಪುರುಷಾರ್ಥಿ ಅಂದರೆ ಆತ್ಮ ಪುರುಷ ಆಗಿ ದೇಹವೆಂಬ ರಥದಲ್ಲಿ ಕುಳಿತು ದೇಹದ ಮೂಲಕ ಕಾರ್ಯ ಮಾಡಿಸುವವನು. ಅಭಿ ಅಲ್ಪಕಾಲ ಕೆ ಸಹಾರೆ ಕೆ ಕಿನಾರೆ ಛೋಡದು. ಅಲ್ಪಕಾಲದ ಆಧಾರದ ದಡಗಳನ್ನು ಬಿಟ್ಟು ಈಗ ನೀವು ಮುಂದಕ್ಕೆ ಸಾಗ್ತಾ ಹೋಗ್ರಿ. कई बच्चे बाप के बजाय हद के किनारों को सहारा बना लेते हैं. चाहे अपने स्वभाव संस्कार को, चाहे परिस्थितियों को, यह सब अल्पकाल के सहारे दिखावा मात्र धोखेबाज है. एक बाप का सहारा ही ಛತ್ರ ಛಾಯಾ है. ಮಕ್ಕಳಲ್ಲಿ ಕೆಲವರು ತಂದೆಯ ಆಸರೆಯನ್ನು ಬಿಟ್ಟು, ತಂದೆಯ ಆಧಾರವನ್ನು ಬಿಟ್ಟು ಅಲ್ಪಕಾಲದ ಆಧಾರಗಳನ್ನು ಹಿಡಿಲಿಕ್ಕೆ ಹೋಗ್ತಾರೆ. ತಮ್ಮ ಸ್ವಭಾವ ಸಂಸ್ಕಾರದ ಆಧಾರ, ಪರಿಸ್ಥಿತಿಗಳ ಆಧಾರವನ್ನು ಹಿಡ್ಕೊಳ್ತಾರೆ. ಅವೆಲ್ಲ ಅಲ್ಪಕಾಲದ ಆಧಾರ ಆಗಿರ್ತದೆ. ಆ ಎಲ್ಲ ಆಧಾರಗಳು ನಿಮಗೆ ಮೋಸ ಮಾಡ್ತವೆ. ಆದರೆ ತಂದೆಯ ಆಸರೆ, ತಂದೆಯ ಆಧಾರವೇ ನಿಮಗೆ ಛತ್ರಛಾಯೆ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಆದ್ದರಿಂದ ಅಲ್ಪಕಾಲದ ಆಧಾರಗಳನ್ನು ಬಿಟ್ಟು ಕೇವಲ ಒಬ್ಬ ತಂದೆಯ ಆಧಾರವನ್ನು ಹಿಡಿದುಕೊಳ್ಳುವಂತಹ ಯಥಾರ್ಥ ಪುರುಷಾರ್ಥಿ ಆಗಿರಿ. ಸ್ಲೋಗನ್. नॉलेजफुल वह है जो माया को दूर से ही पहचान कर स्वयं को समर्थ बना ले. ಜ್ಞಾನಪೂರ್ಣ ಜ್ಞಾನ ಸಂಪನ್ನ ಮಕ್ಕಳು ಯಾರೆಂದರೆ ಮಾಯೆಗೆ ದೂರದಿಂದಲೇ ಗುರುತಿಸಿ ಸ್ವಯಂವನ್ನು ಸಮರ್ಥ ಮಾಡಿಕೊಳ್ಳುವಂತಹ ಮಕ್ಕಳೇ ನಾಲೆಜ್ಫುಲ್ ಮಕ್ಕಳು ಆಗಿರುತ್ತಾರೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ.